ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿರುವಂತ ರನ್ಯಾ ರಾವ್ ಕಳೆದ ವರ್ಷದ ಅಂತ್ಯದಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಆದರೆ ಅವರ ವೈವಾಹಿಕ ಜೀವನವೂ ಕೂಡ ಸತ್ಯ ಸರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ನಟಿ ರನ್ಯಾ ದಾಂಪತ್ಯ ಜೀವನದಲ್ಲಿ ಗಲಾಟೆ, ವೈಮನಸ್ಸು, ಪದೇ ಪದೇ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾನೆ ಇತ್ತು. ಇಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಫ್ಯಾಮಿಲಿ ಮೆಂಬರ್ಸು ಸಾಕಷ್ಟು ಬಾರಿ ರಾಜಿ ಪಂಚಾಯತಿಗೆ ಮಾಡಿದರೂ ಕೂಡ ಅದು ಸರಿ ಹೋಗಿಲ್ಲ. ರನ್ಯಾ ಜತಿನ್ ಒಂದೇ ಮನೆಯಲ್ಲಿದ್ದರೂ ಕೂಡ ಇಬ್ಬರ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ರಾಜಿ ವೇಳೆ ರನ್ಯಾ ಕುಟುಂಬಸ್ಥರ ಮೇಲೆ ಜತಿನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಹ ಖಿನ್ನತೆಯಿಂದ ಬೇಸತ್ತು ಹೋಗಿದ್ರಂತೆ ಜತಿನ್ ಹುಕ್ಕೇರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ನವೆಂಬರ್ ಅಂತ್ಯದಲ್ಲಿ ಮದುವೆ ಆಗಿರೋದು, 3-4 ತಿಂಗಳು. ಅಷ್ಟರಲ್ಲಿ ಏನ್ ಸಮಸ್ಯೆ ಆಗಿರೋದು? ಈ ಸ್ಮಗ್ಲಿಂಗ್ ವ್ಯವಹಾರದ ವಿಚಾರ ಏನಾದ್ರೂ ಗೊತ್ತಾಗಿನೋ, ಏನ್ ಕತೆ? ರಕ್ಷತ್, ಇಲ್ಲಿ ಅಕ್ಟೋಬರ್ 10ನೇ ತಾರೀಕು ಬಾಸ್ಟಿಯನ್ ರೆಸ್ಟೋರೆಂಟ್ ಅಲ್ಲಿ ಮ್ಯಾಟ್ರಿಮೋನಿ ಮುಖಾಂತರವಾಗಿ ಜತಿನ್ ಹುಕ್ಕೇರಿ ಅವರಿಗೆ ರನ್ಯಾ ರಾವ್ ಅವರ ಪರಿಚಯವಾಗುತ್ತೆ. ಅಂದ್ರೆ ಮೊದಲಿಗೆ ಅವರು ಭೇಟಿ ಆಗೋದು ಅಕ್ಟೋಬರ್ 10ನೇ ತಾರೀಕು 2024 ಅಕ್ಟೋಬರ್ 10ನೇ ತಾರೀಕು ಬಾಸ್ಟಿಯನ್ ರೆಸ್ಟೋರೆಂಟ್ನಲ್ಲಿ ಮೊದಲಿಗೆ ಭೇಟಿ ಆಗ್ತಾರೆ. ಭೇಟಿಯಾದ ನಂತರ ಅದೇ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳ 24ನೇ ತಾರೀಕು ಎಂಗೇಜ್ಮೆಂಟ್ ಕೂಡ ಆಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಮಂತ್ ಅಂದರೆ ನವೆಂಬರ್ನಲ್ಲೇ ಅವರ ಮದುವೆ ಕೂಡ ಆಗುತ್ತೆ. ಆದರೆ ನವೆಂಬರ್ನಲ್ಲಿ ಮದುವೆ ಆದಂಥವರು ಡಿಸೆಂಬರ್ನಲ್ಲಿ ಆಗಲೇ ಅವರಿಬ್ಬರ ನಡುವೆ ವೈಮನಸ್ಸು ಶುರುವಾಗಿರುತ್ತೆ, ಜೊತೆಗೆ ಕಲಹ ಶುರುವಾಗಿರುತ್ತೆ, ಗಲಾಟೆಗಳು ಶುರುವಾಗಿರುತ್ತೆ. ಅಂದರೆ ಒಂದೇ ತಿಂಗಳಲ್ಲಿ ಈ ಒಂದು ಮದುವೆಯ ಸಂಬಂಧ ಅಥವಾ ಇಬ್ಬರ ಸಂಬಂಧ ಕೂಡ ಮುರಿದು ಹೋಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಇದಲ್ಲದೆ ಕೂಡ ರನ್ಯಾ ರಾವ್ ಆಗಿರ್ಬೋದು ಅಥವಾ ಜತಿನ್ ಆಗಿರ್ಬೋದು ಲ್ಯಾವೆಲ್ಲೆ ರಸ್ತೆಯಲ್ಲಿ ರೆಂಟೆಡ್ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತಾರೆ. ಅಂದರೆ ಅಲ್ಲೊಂದು ಫ್ಲ್ಯಾಟ್ನಲ್ಲಿ ವಾಸವಾಗಿರ್ತಾರೆ. ಆದರೆ ಒಂದೇ ಮನೆಯಲ್ಲಿದ್ದರೂ ಕೂಡ ಆಗ ಅವರ ಕುಟುಂಬಸ್ಥರು ಬಂದು ಮತ್ತೆ ಪದೇ ಪದೇ ಅವರಿಗೆ ರನ್ಯಾ ರಾವ್ರ ಕುಟುಂಬಸ್ಥರು ಜತಿನ್ ಹುಕ್ಕೇರಿ ಅವರಿಗೆ ಸಮಾಧಾನ ಪಡಿಸುವಂಥ ಕೆಲಸವನ್ನು ಅಥವಾ ಇಬ್ಬರಿಗೂ ಕೂಡ ರಾಜಿ ಪಂಚಾಯಿತಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ರಾಜಿ ಪಂಚಾಯಿತಿಗಳೇನಿದೆ ಎಷ್ಟು ಬಾರಿ ಅಂದರೆ ರಾಜಿ ಪಂಚಾಯಿತಿಗೆ ಹೆಸರಲ್ಲಿ ಬೆದರಿಕೆ ಹಾಕಿದ್ರು ರನ್ಯಾ ಕುಟುಂಬಸ್ಥರು, ಅದರಲ್ಲೂ ರಾಮಚಂದ್ರ ರಾವ್ ಅವರ ಇನ್ವಾಲ್ವ್ಮೆಂಟೇ ಇತ್ತು ಅಂತ ಹೇಳ್ತಾರೆ. ಹೌದಾ ಅದು? ರಕ್ಷತ್, ಇಲ್ಲಿ ಆ ರೀತಿಯ ಒಂದು ಊಹಾಪೋಹ ಇರೋದು ನಿಜ. ಯಾಕಂದ್ರೆ ಈಗ ಆ ರೀತಿಯ ಒಂದು ಮಾತು ಕೇಳಿ ಬಂದಿರೋದು ಕೂಡ ನಿಜ. ಆದರೆ ಅಧಿಕೃತವಾಗಿ ಇಲ್ಲಿ ಜತಿನ್ ಹುಕ್ಕೇರಿ ಆಗಿರ್ಬೋದು ಅಥವಾ ಜತಿನ್ ಹುಕ್ಕೇರಿ ಕಂಪ್ಲೇಂಟ್ ಕೊಡುವಂಥ ಕೆಲಸ ಆಗಿರ್ಬೋದು ಅಥವಾ ಇಲ್ಲಿ ಹೊರಗಡೆ ಹೇಳಿಕೆ ನೀಡುವಂಥ ಕೆಲಸವನ್ನು ಇಲ್ಲಿಯವರೆಗೂ ಕೂಡ ಮಾಡಿಲ್ಲ. ಯಾಕಂದರೆ ಕಳೆದ ಬಾರಿ ರಿಟ್ ಪಿಟಿಷನನ್ನು ಏನು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬಸ್ಥರು ಬಂದು ರಾಜಿ ಸಂಧಾನವನ್ನು ಮಾಡ್ತಾ ಇದ್ರು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಹೊರತು ಇಲ್ಲಿ ಅವರು ನನಗೆ ಬೆದರಿಕೆ ಹಾಕಿದ್ರು ಅನ್ನೋದ್ರ ಕುರಿತಂತೆ ಯಾವುದೇ ರೀತಿಯ ಮಾಹಿತಿ ಕೇಳಿ ಬಂದಿಲ್ಲ. ಆದರೆ ಸಾಕಷ್ಟು ಊಹಾಪೋಹಗಳು ಅಥವಾ ಆ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ರನ್ಯಾ ರಾವ್ ಅವರ ತಂದೆ ಆ ಒಂದು ರಾಜಿ ಸಂಧಾನದ ಸಂದರ್ಭದಲ್ಲಿ ಜತಿನ್ ಹುಕ್ಕೇರಿ ಅವರಿಗೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಧಿಕೃತವಾಗಿ ಈ ಕುರಿತಂತೆ ಯಾವುದೇ ರೀತಿಯ ದೂರುಗಳಾಗಿರ್ಬೋದು ಅಥವಾ ಅಧಿಕೃತವಾಗಿ ಜತಿನ್ ಹುಕ್ಕೇರಿ ಅವರಾಗಿರ್ಬೋದು ಹೇಳಿಕೆಯನ್ನು ನೀಡಿಲ್ಲ. ಯಾವಾಗ ಈ ರಾಜಿ ಪಂಚಾಯಿತಿ ಆಗುತ್ತೋ 3ನೇ ಬಾರಿ ಕೂಡ ರಾಜಿ ಪಂಚಾಯಿತಿ ಆದರೂ ಕೂಡ ಇಬ್ಬರ ಮಧ್ಯೆ ಯಾವುದೂ ಕೂಡ ಸರಿ ಇರೋದಿಲ್ಲ. ಹಾಗಾಗಿ 2ನೇ ಬಾರಿ ನಾನು ಇಲ್ಲ ಡಿವೋರ್ಸ್ ಅಪ್ಲೈ ಮಾಡಲೇಬೇಕು ಅಂತ ಜತಿನ್ ಹುಕ್ಕೇರಿ ಅವರು ಕೂಡ ನಿರ್ಧಾರವನ್ನು ಮಾಡ್ಕೊಂಡಿರ್ತಾರೆ. ಅಷ್ಟರ ಒಳಗೆ ಈ ಒಂದು ಸ್ಮಗ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಈಗ ಸದ್ಯ ಈ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಗಲಾಟೆ ಆಯ್ತಾ ಅಥವಾ ಬೇರೆ ಏನಾದರೂ ಭಿನ್ನಾಭಿಪ್ರಾಯ ಅವರ ಮಧ್ಯೆ ಇತ್ತಾ ಅಥವಾ ಬೇರೆ ಯಾರ್ದಾದ್ರೂ ಕುಟುಂಬದಲ್ಲಿ ಬೇರೆ ಯಾರ್ದಾದ್ರೂ ಎಂಟ್ರಿ ಆಗಿತ್ತಾ, ಇವೆಲ್ಲವೂ ಕೂಡ ಅನುಮಾನಗಳಿದ್ದಾವೆ. ಹಾಗಾಗಿ ಈಗ ಸದ್ಯ DRI ಅಧಿಕಾರಿಗಳ ಮುಂದೆ ಅಥವಾ ಕೋರ್ಟ್ಗೆ ಪಿಟಿಷನ್ ಅನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ತುಂಬ ವೈಯಕ್ತಿಕ ಮಾಹಿತಿಗಳನ್ನ ಇಲ್ಲಿವರೆಗೂ ಕೂಡ ರನ್ಯಾ ರಾವ್ ಆಗಿರ್ಬೋದು ಅಥವಾ ಜತಿನ್ ಹುಕ್ಕೇರಿ ಅವರಾಗಿರ್ಬೋದು DRI ಅಧಿಕಾರಿಗಳ ಮುಂದೆ ಹೇಳಿಲ್ಲ. ರಕ್ಷತ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.